ಕಾಲರ್ ಇದ್ದಾರೆ ಮಾತಾಡೋಣ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನನ್ನ ಹೆಸರು ವೀರೇಂದ್ರ ಕುಮಾರ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ನನ್ನ ಹೇಳಿ ಬಗ್ಗೆ ಅವ್ರದ್ದು. 1/8/1981. 1/8/81. ಹಾಂ ಮೇಡಮ್. ಓಕೆ, ಟೈಮು ಟೈಮು 8 ಗಂಟೆ 5 ನಿಮಿಷ ಬೆಳಿಗ್ಗೆ. ಬೆಳಗ್ಗೆ 8 ಗಂಟೆ 5 ನಿಮಿಷ. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಏನು ಪ್ರಶ್ನೆ ಸರ್? ಮೇಡಮ್, ಜಾಬ್ ಬಗ್ಗೆ ಮೇಡಮ್. ಸರ್, ನೀವು ಒಂದ್ಸತಿ Job ಫೋನ್ ಇಲ್ಲ. ಮಾಡಿದ್ರಾ ಮುಂಚೆ? ಇಲ್ಲ ಮೇಡಮ್, ಇದೇ ಫಸ್ಟ್. ಇಲ್ಲ ಮೇಡಮ್, ಇದೇ ಫಸ್ಟ್. ಹಾಂ ಸರ್, ನಿಮ್ಮ ಲಗ್ನ ಬಂದು ಸಿಂಹ ಲಗ್ನ. ಸಿಂಹ ಲಗ್ನಕ್ಕೆ ಲಗ್ನದಲ್ಲಿ ಶುಕ್ರ ಇದ್ದಾರೆ. ನಿಮಗೂ ಅಷ್ಟೇ ಸರ್, 12ನೇ ಮನೇಲಿ ಬುಧ, ರಾಹು, ಸೂರ್ಯ, ಚಂದ್ರ 4 ಗ್ರಹನೂ 12ನೇ ಮನೇಲಿ ಇದ್ದಾರೆ. ಗುರು, ಶನಿ 2ನೇ ಮನೇಲಿ ಇದ್ದಾರೆ. ಇವಾಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀರಾ ನೀವು? ನಾವು ಮೇಡಮ್ KBಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಹಾಂ, ಅದರಲ್ಲಿ ನಾವು ಇದಕ್ಕೆ ಕೋರ್ಟ್ ಕೇಸಿಗೆ ಹಾಕಿದ್ವಿ ಮೇಡಮ್. ಅದನ್ನ ಜಾಬ್ ಇದಾಗುತ್ತೆ. ಕೋರ್ಟ್ ಕೇಸ್ದೆಲ್ಲ Job- ಬಗೆಹರಿಯಲ್ಲ ಸರ್ ನಿಮಗೆ. ಕೋರ್ಟ್ ಕೇಸ್ದು ಯಾಕಂದರೆ ಸೂರ್ಯ ಬುಧ ನಿಮ್ಗೆ 12ನೇ ಮನೇಲಿ ಕೆಟ್ಟಿದ್ದಾರೆ. ಹಂಗಾಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಏನಾದರೂ ಆಗಿತ್ತಾ? ಕಂಪ್ಲೇಂಟ್ ಆಗಿತ್ತಾ? ಇಲ್ಲ ಇಲ್ಲ ಮೇಡಮ್, ಏನಿಲ್ಲ. ಹಾಂ, ಮತ್ತೆ ಕೆಲಸದಿಂದ ತೆಗೆದಾಕಿದಾರಾ? ಕಟಕ ರಾಶಿ ನಿಮ್ಮದು. ಹೌದು ಹಲೋ, ಮೇಡಮ್. ಕಟಕ ಹೌದು ಮೇಡಮ್, ರಾಶಿ ಹೌದು. ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅಂತ 1000 ಸತಿ ಹೇಳಿದೆ. ಕೆಲಸನ ಕಳ್ಕೋಬೇಕಾಗತ್ತೆ, ಕೆಲಸದಿಂದ ಕಿಕ್ ಥ್ರೋ ಮಾಡ್ತಾರೆ ಅಂತ ಹೇಳಿದೆ. ಅಂದರೆ ಹಾಂ. ಕೆಲಸದಿಂದ ತೆಗ್ದಾಕೋ ಅಂಥದ್ದು ಅಥವಾ ಕೆಲಸದಲ್ಲಿ ಹೌದು. ಏನಾದರೂ ಕಾಂಟ್ರವರ್ಸಿ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ. ಕೋರ್ಟು ಕೇಸು ಅಂತ ನೀವು ಹೋದರೆ ಖಂಡಿತ ಬಗೆಹರಿಯಲ್ಲ. ಯಾಕಂದರೆ ಸೂರ್ಯ ನಿಮಗೆ ಬಲವಾಗಿಲ್ಲ. ಸೂರ್ಯ ಮತ್ತು ಬುಧ ಇಬ್ಬರು ನಿಮಗೆ ಕೆಟ್ಟಿದ್ದಾರೆ. ನಿಮ್ಮ ಲಗ್ನಕ್ಕೆ ಇಬ್ಬರು ಕೆಟ್ಟಿದ್ದಾರೆ. ರಾಹುನು ಕೆಟ್ಟಿದ್ದಾನೆ. ಹಾಗಾಗಿ ನೀವು ಕೋರ್ಟು ಕೇಸು ಅಂದರೆ ಖಂಡಿತ ಕೆಲಸ ಕಳ್ಕೊತೀರಾ. ಇದು ಬಿಟ್ಟು ನೀವು ಬೇರೆ ಕೆಲಸ ಏನಾದರೂ ಹುಡುಕೊಂಡ್ರೆ ಒಳ್ಳೆಯದಾಗತ್ತೆ. ಈ ಕೆಲಸ ನಿಮಗೆ, ಈ ಕೆಲಸದಲ್ಲಿ ನಿಮಗೆ ಅಂತ ಏನು ನಿಮಗೆ ಸಿಕ್ಕುತ್ತೆ ಅನ್ನೋದು ಇದರಲ್ಲಿ ಏನು ತೋರಿಸ್ತಾ ಇಲ್ಲ, ಸೂಚನೆ ಇಲ್ಲ. ಹಾಗಾಗಿ ಯಾಕಂದರೆ ಗ್ರಹಗಳು ಬಲವಾಗಿ ಕೆಟ್ಟಿರೋದ್ರಿಂದ. ಸೊ ನಿಮಗೆ ನಡೀತಾ ಇರೋ ಟೈಮ್ ಬಂದು ಇವಾಗ 2018ರಿಂದ 28 ಚಂದ್ರದಶೆ ನಡೀತಿದೆ. ಇವನು ಕೂಡ ನಿಮಗೆ 12ನೇ ಮನೇಲಿದ್ದಾನೆ. ಈ ಟೈಮು ಕೂಡ ಚೆನ್ನಾಗಿಲ್ಲ. ನೆಕ್ಸ್ಟು ನಿಮಗೆ 28ರಿಂದ 35 ಕುಜದಶೆ ನಡೆಯುತ್ತೆ. ನೆಕ್ಸ್ಟ್ 28ರಿಂದ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಅವಾಗ ಬೇಕಂದರೆ ನೀವು ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಭೂಮಿ ವಿಷಯದಲ್ಲಿ ನೀವೇನೇ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಅದರಿಂದ ನೀವು ಸ್ವಲ್ಪ ಹಣ ಸಂಪಾದಿಸ್ತೀರಿ ಅಂತ ಹೇಳುತ್ತೆ. ಬಟ್ ನೀವು ನಿಮ್ಮ ಪ್ರಕಾರ ನೀವು ಗೌರ್ಮೆಂಟ್ ಕೆಲಸ ಬೇಕು, ನೀವು KBD ಬೇಕು ಅಂತ ಕೋರ್ಟು ಕೇಸು ಅಂದ್ಕೊಂಡಿದ್ರೆ ಖಂಡಿತ ಅದಾಗಲ್ಲ. ಅದನ್ನು ಕೈ ಬಿಡೋದೇ ಒಳ್ಳೆಯದು. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಕೇಳಿಸ್ತಾ ಇದ್ಯಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಏನ್ ಹೆಸರು? ಬ್ಯಾಂಗ್ಳೂರಿಂದ, ಯಲಹಂಕ ಬ್ಯಾಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ನವೆಂಬರ್ 9, 2001. ಓಕೆ, 9 ನವೆಂಬರ್ 2001. ನವೆಂಬರ್ 9 ಅಲ್ವಾ? ಓಕೆ, ಮನೋಜ್ ಡೇಟ್ ಹೇಳಿ ದೀಪ್ ಇನ್ನೊಮ್ಮೆ. ಅಂತ. 2001. ಒಂದು ನವೆಂಬರ್ 9, 2001. 9/9/2001. ಟೈಮು ಹಾ. ಟೈಮ್ 9 ಹುಟ್ಟಿ ಟೈಮು 9/11 ಬರುತ್ತೆ. 9/11 sorry. 9ನೇ ತಾರೀಕು ಹಾ, 11ನೇ ಹಾ. ತಿಂಗಳು 2000. ಸರಿ ಮೇಡಮ್. ಟೈಮ್ 2001 ಅಲ್ವಾ? ಹಾ ಹೌದು. ಟೈಮು 9:35 ಶುಕ್ರವಾರ ಹುಟ್ಟಿರೋದು. ಬೆಳಗ್ಗೆನಾ? ಬೆಳಗ್ಗೆ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಅದೇ ಮದ್ವೆ ಯಾವಾಗ ಸೆಟ್ ಆಗುತ್ತೆ, ಫ್ಯೂಚರ್ ಹೆಂಗಿದೆ ಅಂತ ಕೇಳೋಣ. ಒಂದು ಕ್ವಶನ್ ಕೇಳಿ ಅಮ್ಮ. ನಮಸ್ತೆ, ನಿಮ್ಮ ಇದು ಯಾರ್ದು ಮಗಂದ? ಮಗಂದು. ಮಗಂದು ಲಗ್ನದಲ್ಲಿ ಕೇತು ಇದ್ದಾರೆ ಮತ್ತು ರಾಹು ಇದ್ದಾರೆ. ಸಪ್ತಮದಲ್ಲಿ ರಾಹು ಇದ್ದಾರೆ. ಆಲ್ಮೋಸ್ಟ್ ಅವ್ರಿಗೆ ಅರೇಂಜ್ ಮ್ಯಾರೇಜ್ ಆಗಲ್ಲ, ಲವ್ ಮ್ಯಾರೇಜ್ ಅಂತ ಹೇಳುತ್ತೆ. ಇಲ್ಲ ಬೇರೆ ಜಾತಿಯ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ ಅವರ ಜಾತಕ ನೋಡಿದಾಗ. ಅವ್ರಿಗೆ ನಡೀತಾ ಇರೋ ಟೈಮ್ ಇವಾಗ 28ರಿಂದ 34 ಸೂರ್ಯ ದಶೆ. 28ರವರೆಗೂ ಅವ್ರಿಗೆ ಶುಕ್ರ ದಶೆಯಲ್ಲಿ ಇರ್ತಾರೆ.